ಹಾಯ್. ಹಾಯ್, ಐ ಆಮ್ ರಿಷಿ. ಕಾವ್ಯ. ನಿಮ್ಗೆ ಏನು ಹೇಳಿದಾರಂತ ಗೊತ್ತಿಲ್ಲ. ಆ್ಯಕ್ಚುಲಿ ಐ ಆಮ್ ನಾಟ್ ಪ್ರಿಪೇರ್ಡ್ ಫಾರ್ ದಿಸ್. ಹೌ ಸ್ವೀಟ್. ಸ್ವೀಟ್ ಆ್ಯಂಡ್ ರೊಮ್ಯಾಂಟಿಕ್ ಇಟ್ ಈಸ್, ಆದರೆ ಎಂಜಾಯ್ ಮಾಡೋ ಮೂಡಲ್ಲಿ ಏನಿಲ್ಲ. ಎಕ್ಸ್ಕ್ಯೂಸ್ ಮೀ, ಯಾ? ಟೀಗೆ ಶುಗರ್ ಎಷ್ಟು ಬೇಕು ಅಂತ ಕೇಳಿದೆ. ಓಹ್, 2 ಸ್ಪೂನ್ಸ್. ನಮ್ಮದು ತುಂಬ ಸಂಪ್ರದಾಯಸ್ಥರ ಫ್ಯಾಮಿಲಿ, ಬಟ್ ನಾನು ಆ ರೀತಿ ಅಲ್ಲ. ನಮ್ಮನ್ನು ಹೀಗೆ ಪ್ರೈವೇಟಾಗಿ ಮಾತಾಡೋಕ್ಕೆ ಬಿಟ್ಟಿರೋದು ನೋಡಿದ್ರೆ ಐ ಥಾಟ್ ಇಟ್ ವಾಸ್ ಆಪೋಸಿಟ್. ನಾವಿಬ್ಬರು ಮಾತಾಡೋಕ್ಕೆ ಇದೇ ಜಾಗ ಯಾಕೆ ಸೆಲೆಕ್ಟ್ ಮಾಡಿದ್ದಾರೆ ಗೊತ್ತಾ? ಗೊತ್ತು, ಯಾಕಂದರೆ ನಮ್ಗೆ ಡಿಸ್ಟರ್ಬ್ ಆಗಬಾರ್ದು ಅಂತ. ಮುಂದೆ ಒಟ್ಟಿಗೆ ಬಾಳ್ ಬದುಕೋರು, ಸೊ ಪ್ರೈವೇಟಾಗಿ ಮಾತಾಡಲಿ ಅಂತ. ಹಂಗಲ್ಲ, ನಮ್ಮ ಮನೇಲಿ ಯಾವುದೇ ಮೂಲೆಯಿಂದ ನಿಂತು ನೋಡಿದ್ರು ಎಲ್ಲ ಕಾಣಿಸೋ ಒಂದೇ ಒಂದು ಸ್ಪಾಟ್ ಇದೆ. ರಿಯಲಿ? ಮೇಲ್ ನೋಡಿದ್ರೆ ನಮ್ಮ ದೊಡ್ಡ ಮಾವ ಅವ್ರ ಫ್ಯಾಮಿಲಿ, ಇನ್ನು ನಿಮ್ಮ ಹಿಂದೆ ನೋಡಿದ್ರೆ ಮಕ್ಕಳು, ಅವ್ರ ಜೊತೆ ಅಜ್ಜಿನೂ ನೋಡ್ತಿದ್ದಾರೆ. ಬಟ್ ಡೋಂಟ್ ವರಿ, ನಾವು ಮಾತಾಡ್ತಿರೋದು ಅವ್ರಿಗೆ ಯಾರಿಗೂ ಕೇಳಿಸಲ್ಲ. ಥ್ಯಾಂಕ್ಸ್. ಅದು ಸರಿ, ನೀವು ಯಾಕೆ ಅರೇಂಜ್ ಮ್ಯಾರೇಜ್ಗೆ ಒಪ್ಕೊಂಡ್ರಿ? ನನಗೆ ಈ ರೀತಿ ಚಾಯ್ಸ್ ಇದ್ದಿದ್ರೆ ಟು ಬಿ ಆನೆಸ್ಟ್ ನನ್ನ ಮದುವೆನೇ ಆಗ್ತಿರ್ಲಿಲ್ಲ. ನಮ್ಮಲ್ಲಿ ನೆಂಟ್ರನ್ನ ಬೇಕಾದ್ರೆ 4 ದಿನ ಎಕ್ಸ್ಟ್ರಾ ಇಟ್ಕೋತಾರೆ, ಬಟ್ ಮದುವೆ ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳನ್ನ ಒಂದು ಕ್ಷಣನೂ ಎಕ್ಸ್ಟ್ರಾ ಇಟ್ಕೊಳ್ಳಲ್ಲ. ಓಕೆ. ನಾನು ಇಂಟೀರಿಯರ್ ಡಿಸೈನಿಂಗ್ ಓದಿದ್ದೀನಿ. ಮದುವೆ ಆದಮೇಲೂ ನನ್ನ ಕೆಲ್ಸಕ್ಕೆ ತೊಂದರೆ ಆಗಲ್ಲ ಅಂತ ನಿಮ್ಮ ಸಿಸ್ಟರ್ಸ್ ಪ್ರಾಮಿಸ್ ಮಾಡಿದ್ರು. ಸೊ ಆಫ್ಟರ್ ಮ್ಯಾರೇಜ್ ನೀವು ಕಟ್ಟಿಸ್ತಿರೋ ಬಿಸ್ನೆಸ್ ಟವರ್ಗೆ ನಾನೇ ಕಂಪ್ಲೀಟಾಗಿ ಇಂಟೀರಿಯರ್ ಡಿಸೈನಿಂಗ್ ಮಾಡಬೇಕು ಅನ್ನೋದು ನನ್ನ ಆಸೆ. ಅದು ಮಾತ್ರ ನಡೆಯೋದಕ್ಕೆ ಚಾನ್ಸೇ ಇಲ್ಲ. ಯಾಕೆ? ನಾನು ಮಾಡೋದ್ರಿಂದ ಏನಾದರೂ ಪ್ರಾಬ್ಲಮ್ಮಾ? ಪ್ರಾಬ್ಲಮ್ ಆಸ್ ಸಚ್ ಏನಿಲ್ಲ, ಆದರೆ ಆ ಬಿಸ್ನೆಸ್ ಟವರ್ ನಾನು ಕಟ್ಟಿಸ್ತಾನೇ ಇಲ್ಲ. ದ್ಯಾಟ್ಸ್ ಯುವರ್ ಡ್ರೀಮ್ ಪ್ರಾಜೆಕ್ಟ್, ರೈಟ್? ಆ ಡ್ರೀಮ್ ಪ್ರಾಜೆಕ್ಟ್ ನಂದಲ್ಲ, ನಮ್ಮ ಅಪ್ಪಂದು. ನಿಮ್ಗೊಂದು ವಿಷಯ ಹೇಳಬೇಕು ಅಂದರೆ ನನ್ನ ಸಿಸ್ಟರ್ಸ್ಗೂ ಗೊತ್ತಿಲ್ಲ, ನಾನು ಯುರೋಪಲ್ಲಿ MBA ಮಾಡೇ ಇಲ್ಲ. ಮತ್ತೆ? ನಾನು ಆ್ಯಕ್ಚುಲಿ ಐವ್ ಡನ್ ಮೈ ಕಲಿನರಿ ಕೋರ್ಸ್ ಇನ್ ಲುಸೇನ್ ಯೂನಿವರ್ಸಿಟಿ ಇನ್ ಯುರೋಪ್. ವಾಟ್ ಯು ಮೀನ್? ಐ ಆಮ್ ಅ ಕ್ವಾಲಿಫೈಡ್ ಶೆಫ್. ಶೆಫ್? ಶೆಫ್ ಅಂದರೆ ಬಿಳಿ ಟೋಪಿ ಹಾಕೊಂಡು ಹೋಟ್ಲಲ್ಲಿ ಅಡುಗೆ ಮಾಡ್ತಾರಲ್ಲ? ಯಾ, ಎಕ್ಸಾಕ್ಟ್ಲಿ. ಓ. ಲಂಡನ್ನಲ್ಲಿ ಒಂದು 5-star ರೆಸ್ಟೋರೆಂಟ್ ಇದೆ, ದ ಐವಿ ಅಂತ. ಐವ್ ಗಾಟ್ ಅ ಜಾಬ್ ಆಸ್ ಅ ಸೂ ಶೆಫ್. ನೆಕ್ಸ್ಟ್ ವೀಕ್ ಹೋಗಿ ಜಾಯ್ನ್ ಆಗಬೇಕು. ಎಕ್ಸ್ಕ್ಯೂಸ್ ಮೀ. ತುಂಬ ತಿನ್ಬೇಕು ಕಲ್ಲ. ಅರೆ ಇಷ್ಟು ಬೇಕು ಸ್ನಾನ ಮಾಡ್ಕೊಂಡ್ಬಂದ್ಬಿಟ್ಯಾ? ಆಯ್ತಾ? ಇವನು ಪಾಂಡ್ರಂಗ ಈ ಹೋಟ್ಲಲ್ಲಿ ನಡೆಯೋ ವಿಷಯ ಎಲ್ಲ ಅನ್ಬಿಟ್ರೆ ಇವನಿಗೆ ಸಂದಾಗ ಗೊತ್ತಿರೋದು. ಯಾರು ಗೊತ್ತಾಯ್ತಾ? ಇಟ್ರೂಪಕ್ಕೊಬ್ಬರನ್ನ ಕೇಳಿದ್ನಲ್ಲ ಅವ್ರ ತಾನೇ ಮೊಮ್ಮಗ. ಅಯ್ಯೋ ದೇವ್ರೆ, ಯಾಕೆ ಹಿಂಗೆ ಶಾಕ್ ಆದ್ರು ತಾತ? ನಂಬಿಟ್ರಂಗೆ ಅಂಬ ಉಣ್ಣೋಗ್ ತಿನ್ನೋಕೆ ಏನ್ ಬೇಕು ಹೇಳು. ನೋಡಿ, a bowl of boiled vegetables without the potatoes, a bowl of fresh fruits, oats, milk and 2 egg whites please. ತತ್ತರವ. ಹೌದು, ಇಷ್ಟೊಂದೆಲ್ಲ ಯಾಕೆ ಹೇಳ್ದೆ ಮಗ? ಬೆಳಗ್ಗೆ ಹೊತ್ತು ನ್ಯೂಟ್ರಿಷಿಯಸ್ ಬ್ರೇಕ್ಫಾಸ್ಟ್ ತಿನ್ಬೇಕು ತಾತ. ಪ್ರೋಟೀನ್ಸ್, ಮಿನರಲ್ಸ್, ವಿಟಮಿನ್ಸ್, ಕಾರ್ಬೋಹೈಡ್ರೇಟ್ಸ್ ಇವೆಲ್ಲ ಸೇರಿ ತಿನ್ಬೇಕು. ಇಷ್ಟು ಚಿಕ್ಕ ಹೋಟೆಲಲ್ಲಿ ಇವೆಲ್ಲ ಸಿಗುತ್ತೆ ಅನ್ಕೊಂಡಿರ್ಲಿಲ್ಲ. ಸೂಪರ್ ತಾತ. ಮಡಗವ ಅಲ್ಲಿ. ಹೇ, ವಾಟ್ ಈಸ್ ದಿಸ್? ಯು ಕಾಂಟ್ ಹಿಯರ್? ಹಲೋ, ಕಿವಿ ಸಂದಾಕ ಕೇಳ್ತದೆ, ಮಾತು ಬರಾಕಿಲ್ಲ ಅಷ್ಟೇ. ಕಿವಿ ಕೇಳಿಸುತ್ತೆ ಅಂದಮೇಲೆ ನಾನು ಆರ್ಡರ್ ತರದ್ ಬಿಟ್ಬಿಟ್ಟು ಈ ಕ್ರಿಕೆಟ್ ಬಾಲ್ ಏನಕ್ಕೆ ತಂದಿದ್ದಾಳೆ? ಅದು ಕ್ರಿಕೆಟ್ ಬಾಲ್ ಅಲ್ಲ, ರಾಗಿ ಬಾಲ್. ಕನ್ನಡದಲ್ಲಿ ರಾಗಿ ಮುದ್ದೆ. ಮುದ್ದೆ? ಅದೇ ನೀ ಕೇಳಿದ್ಯಲ್ಲ, ವಿಟಮಿನ್ನು, ಎನರ್ಜಿ, ಪ್ರೋಟೀನು ಇದೆಲ್ಲ ಇದೊಂದರಲ್ಲೇ ಅದೇ. ಅದನ್ನು ಮೀರಿ ಇನ್ನೊಂದದೇ ತಾಕತ್ತು. ಒತ್ತಾರೆ 2 ಮುದ್ದೆ ತಿಂದು ನಮ್ಮ ರೈತ ಹೊಲಕ್ಕಿಳದ ಅಂದ್ರೆ ಎಂಥ ಬೆಟ್ಟನಾದ್ರೂ ಪುಡಿ ಪುಡಿ ಮಾಡಿ ಬೆವ್ರ ಹೊರಗೆ ಹಾಕ್ಬಿಡೋದೇ, ಅಷ್ಟು ತಾಕತ್ತಿದೆ ಇದರೊಳಗೆ. ಹಿಟ್ಟಂ ತಿಂದಂ ಬೆಟ್ಟಂ ಕುಟ್ಟಂ, ಹಿಟ್ಟಂ ಬಿಟ್ಟಂ ಕೆಟ್ಟಂ. ಕೇಳಿದ್ಯಾ? ನೋ, ಬಟ್ ಇಟ್ ಸೌಂಡ್ಸ್ ಗುಡ್. ಯಾವ ಭಾಷೆ ಇದು? ಭೇದ ಬಡ್ಡೈತದೆ, ಅಚ್ಚ ಕನ್ನಡ. ನೀನು ಕೂಸಾಗಿದ್ದಾಗಿದ್ಲೇ ತಿಂದಿದ್ರೆ ನಿಮ್ಮಪ್ಪ ಪಾಸ್ಪೋರ್ಟ್ ಕಿತ್ಕೊಂಡಾಗ ಹತ್ಕೊಂಡು ಓಡ್ ಬರೋದು ಬಿಟ್ಬಿಟ್ಟು ನೀನೇ 4 ತೆಗೆದ್ಬಿಟ್ಟು ಫಾರಿನ್ ಇರ್ತಿದ್ದೆ. ಅಷ್ಟು ತಾಕತ್ ಬಂದಿರೋದು ಏನ? ಸ್ಪೂನ್, ಫೋಕ್ ನಿನ್ನ ಕೈನಾಗ ನೀನು ಬಿಟ್ಟು ಬೇರೆ ಯಾರಾದ್ರೂ ತಿಂದವ್ರೇನಲ್ಲ? ನೋ, ಹೌಸ್ ದಟ್ ಪಾಸಿಬಲ್? 100 ಜನ ಎಂಜಿಲ್ ಮಾಡಿರೋ ಚಮಚದಲ್ಲಿ ತಿನ್ನೋದಕ್ಕಿಂತ ನಿನ್ನ ಕೈಯೇ ಹೈಜೆನಿಕ್. ಇಲ್ಲಿ ನೋಡು, ನಮ್ಮ ಹಳ್ಳಿ ಹೆಣ್ಣೈಕ್ಳು ರಂಗೋಲಿ ಹಾಕ್ಬೇಕಾದ್ರೆ ತೋಡ್ ನೀರ್ ಬಿಟ್ಟು ನೆಲ ಒದ್ದೆ ಮಾಡ್ದಂಗೆ ಕೈನ ಸಾರೊಳಗೆ ಹಿಂಗೆ ಸೌರ್ಕೋಬೇಕು. ಆಮೇಲೆ ಒಂದು ಗುಳುಕ್ ಮಾಡ್ಕೊಂಡು ಹಂಗೆ ಬಾಯೊಳಗೆ ಇಟ್ಕೊಂಡ್ರೆ ಜಾರ್ಕೊಂಡ್ಬಿಡ್ತದೆ. ವಾವ್, ಅಮೇಝಿಂಗ್. ನಾನು ಚಿಕ್ಕವನಾಗಿದ್ದಾಗ ಡ್ಯಾಡ್ ಕೊಡ್ತಾ ಇದ್ದಿದ್ದ ಕಾಯಿನ್ಸ್ ಇದೇ ತರ ಉಂಡಿನಲ್ಲಿ ಆಗ್ತಾ ಇದ್ದೆ. ಹಾ, ನಮಸ್ಕಾರ. ಯಾರು ಟೂರಿಸ್ಟಾ? ನನ್ ಮೊಮ್ಮಗ ಈಗಷ್ಟೇ ಬಂದವನೇ. ಇಲ್ಲಿ ನೋಡು, ಈ ಊರು ನೀನು ಯಾರಾದ್ರು ಸೆಟ್ ಆಗದಾರ ಇವರೇ ಮಾತಾಡ್ಕೊಳ್ತಾ ಇರಿ. ಈಗ ಬಂದೆ. ರಾಧಾ, ವಿ ಆರ್ ಗಟ್ಟಿ ಚಟ್ನಿ ಗಿಟಾರ್ ಗ್ಯಾಂಗ್.
ಗಟ್ಟಿ ಚಟ್ನಿ ಗಿಟಾರ್ ಗ್ಯಾಂಗ್. ಹೋ ಯು ಗೈಸ್ ಅ ಪಾರ್ಟ್ ಆಫ್ ಅ ಬ್ಯಾಂಡ್. ಬಾಸ್ ಇವಳ ಮಾತನ್ನೆಲ್ಲ ನಂಬೇಡಿ. ನೆಕ್ಸ್ಟ್ ಮಂತ್ ನಮ್ ಶೋ ಇದೆ, ಅಲ್ಲೇ ಬಂದ್ ನೋಡಿ ನಮ್ ಟ್ಯಾಲೆಂಟ್ ಏನಂತ ಗೊತ್ತಾಗುತ್ತೆ. ಮತ್ತಾ ನನ್ನ ಹತ್ರ ಲೈಸೆನ್ಸೇ ಇಲ್ಲ. ಈ ಗಾಡಿಗೆ ರಿಸರ್ವೇಶನ್ ಇಲ್ಲ. ರಿಸರ್ವೇಶನ್ ಅಲ್ಲ, ರಿಜಿಸ್ಟ್ರೇಷನ್. ನಾನು ಕನ್ನಡದಲ್ಲಿ ಹೇಳಿದ್ದೀನ, ನೀವು ಇಂಗ್ಲೀಷ್ನಲ್ಲಿ ಹೇಳ್ತಾ ಇದ್ದೀರಾ ಅಷ್ಟೇ. ಎತ್ಲ ಗಾಡಿ. ಗೌಡ್ರೆ, ನಿಮ್ಮ ಮೊಮ್ಮಗ ಗಾಡಿ ಓಡಿಸೋದು ನೋಡಿದ್ರೆ ನಾವು ಹೋಗೋ ದಾರಿಲಿ ಗಾಡಿನ ಗ್ಯಾರೇಜ್ಗೆ, ನಮ್ಮ ಬಾಡಿನ ಆಸ್ಪತ್ರೆಗೆ ಸೇರ್ಸಂಗೆ ಕಾಣುತ್ತೆ. ನಯಾ ಎಬ್ಡಿ ಕಮಣಿ. ವಾಲೇಕುಮ್ ಸಲಾಮ್. ಕೈಸೆ ಆಪ್? ತಾತ ನಿಮ್ಗೆ ಹಿಂದಿನೂ ಬರುತ್ತಾ? ಹಿಂದಿ ಏನ್ ಎಲ್ಲಾನು ಬರ್ತದೆ. ನಮಸ್ಕಾರ ಶೆಟ್ರೆ. ನಮ್ಮ ಗೌಡ್ರಿಗೆ ಗೊತ್ತಿಲ್ದಿರೋ ಭಾಷೆನೇ ಇಲ್ಲ. ಹಿಂದಿ, ತೆಲುಗು, ತಮಿಳು, ಮಲಯಾಳಂ, ಪಂಜಾಬಿ, ಇಂಡಿಯಾದಲ್ಲಿರೋ ಅಷ್ಟು ಭಾಷೆನೂ ಬರುತ್ತೆ. ಮತ್ತೆ ಇಂಗ್ಲೀಷು ಬರುತ್ತಾ? ಇಂಗ್ಲೀಷ್ ನಮ್ಮ ಇಂಡಿಯಾ ದೇಶದ. ನನ್ನ ಮೊಮ್ಮಗ. ಓ ಇವ್ರು ಮರೆಯಕ್ಕಾಗತ್ತಾ? ಅಂಕಲ್ ನಾನ್ ನಿಮಗ್ ಗೊತ್ತಾ? ಫಸ್ಟ್ ಟೈಮ್ ಬರ್ತಾ ಇದ್ದೀನಿ ಇಲ್ಲಿ. 22 ವರ್ಷದಿಂದ ಗೌಡ್ರ ಜೊತೆಲಿ ಬಂದಿದ್ರಿ. ಆಗ ನಿಮ್ಗೆ 2 ವರ್ಷದ ಪ್ರಾಯ. ಗೌಡ್ರು ಉಪ್ಪಿನ ಮೂಟೆ ಮೇಲೆ ನಿಮ್ಮನ್ನು ಕುಂಡಿಸಿದ್ರು. ಇದಕ್ಕಿದ್ದಂಗೆ ಹೊಂದ ಮಾಡ್ಬಿಟ್ರಿ. ಹೇಳಿ ಕೇಳಿ ಉಪ್ಪಿನ ಮೂಟೆ ಇನ್ನೂ ಉಪ್ಪು ಮಾಡ್ಬಿಟ್ರಿ. ಆ ಉಪ್ಪಿನ ಮೂಟೆ ಮಾರಿ ಇಷ್ಟು ದೊಡ್ಡ ಅಂಗಡಿ ಮಾಡಿದ್ದಾರೆ ಶೆಟ್ರು. ಬೇಕಾದೆಲ್ಲ ಈಗ. ಋಷಿ ಆ ಮೂಟೆ ಎತ್ಲ. ತಗೋ ಮೂಟೆ ಎತ್ತು. ಪಾಂಡು ಅಂಕಲ್ ನಾನಾ? ಅಯ್ಯೋ ನನ್ನ ಕೈಲಾಗಲ್ಲ. ಅಯ್ಯೋ ಬೈತಾರೆ. ಎತ್ತು. ಇಲ್ಲ ಇದು ಯಾವ ಲೆಕ್ಕ ಶೆಟ್ರೆ? ಗೌಡ್ರ ಇದು ಹೋದ್ ತಿಂಗಳದು. ಏನಿದೆ ಇದರಲ್ಲಿ? ಎಷ್ಟು ಭಾರ ಇದೆ? ರಾಗಿ ಇಟ್ಟು ನಮ್ಮ ಹೋಟ್ಲಿಗೆ ಒಂದು ಸಾಸಿವೆ ಕಾಳು ತರಬೇಕಾದ್ರು ನಮ್ಮ ಗೌಡ್ರು ಖುದ್ದು ನಿಂತು ತರ್ತಾರೆ. ಈ ಸುನಾಮಿ ಭೂಕಂಪ ಬಂದ್ರೇನೆ ಸಿಗ್ನಲ್ ಕೊಡುತ್ತೆ ಮುಂಚೆ. ನೀವು ಪ್ಲೀಸ್ ನೆಕ್ಸ್ಟ್ ಟೈಮು ಇಂಥ ಕೆಲಸ ಕೊಡಕ್ ಮುಂಚೆ ನನ್ಗೂ ಚೂರು ಸಿಗ್ನಲ್ ಕೊಟ್ಬಿಡ್ರಿ. ಇನ್ನೂ ಬೇಕಾದಷ್ಟಿದೆ ನೋಡುವಂತ. ಹಲೋ ಹಲೋ ಅಕ್ಕ. ಹೇಳೋ ಋಷಿ, ಹೇಗಿದ್ಯಾ? ಕುತುಬ್ ಮಿನಾರ್ ತರ ಸ್ಟ್ರೇಟ್ ಆಗಿದ್ದಿದ್ದು ನಾನು ಪಿಜ್ಜಾ ಟವರ್ ತರ ಬೆಂಡಾಗಿ ಹೋಗಿದ್ದೀನಿ. ಯಾಕೋ ತಾತ ನಿನ್ ಚೆನ್ನಾಗಿ ನೋಡ್ಕೋತಿಲ್ವಾ? ಇಲ್ಲಿ ಬಂದಿರೋ ಒಂದೇ ಒಂದು ಕಾರಣಕ್ಕೋಸ್ಕರ ದಸರಾ ಆನೆ ಓದ್ಬೇಕಾಗಿರೋ ಮೂಟೆಗಳೆಲ್ಲ ನನ್ನ ಕೈಲಿ ಒತ್ತಿಸ್ತಾ ಇದ್ದಾರೆ. ಓ ದಟ್ ಈಸ್ ವೆರಿ ನೈಸ್. ಹಾಗಾದ್ರೆ ಜಿಮ್ ಫೀಸ್ ಎಲ್ಲ ಉಳಿತು ಬಿಡು. ಪ್ಲೀಸ್ ಡೋಂಟ್ ಜೋಕ್. ನನ್ನ ಪಾಸ್ಪೋರ್ಟ್ ವಿಷಯ ಎಲ್ಲಿವರೆಗೂ ಬಂತು? ಚೈತ್ರ ನೀವು ಡ್ಯಾಡಿನ ಕೇಳಿದ್ರ? ಕೇಳು. ಡ್ಯಾಡಿ ಇನ್ನೂ ಇಂಡಿಯಾದಲ್ಲೇ ಇದ್ದಾರೆ. ಅವ್ರು ಬಂದು. ಚೈತ್ರ ಹಲೋ 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 ಕ್ರಿಸ್ಟಿನಾ. Hello. Hi, Rishi. ಹಾಯ್ ಕ್ರಿಸ್ಟಿನಾ. Hello. ಹಲೋ Hello. ಹಲೋ ಹಲೋ. ಏನಣ್ಣ ಕರಿತಿದ್ದಾರೆ, ಬನ್ನಿ. ಯಾರು? ಗೌಡ್ರು. ಬಂದೆ. ಬಾಯಲ್ಲಿ ತಗೊಳ್ಳ. ಈ ಪಾರ್ಸಲ್ ಒಳಗೆ ಅಡ್ರೆಸ್ ಐತೆ, ಹೋಗಿ ಮನೆ ಕೊಟ್ಬಾ. ತಾತ ನಾನಾ? ನೀನೇ ಕಡ್ಲ, ಹೋಗು. ಹುಷಾರಪ್ಪ. ನಿಧಾನ. ಸರ್ ಇದೇನ್ ಪ್ಲೇ ಹೋಮಾ? ನನ್ನ ಮನೆ. ಜಾಯಿಂಟ್ ಫ್ಯಾಮಿಲಿನಾ? ಸಿಂಗಲ್ ಫ್ಯಾಮಿಲಿ, ಎಲ್ಲ ನನ್ನ ಮಕ್ಕಳೇ. ಸೂಪರ್ ಸರ್. ಯಾರು ಹುಡುಗಿ?
ಓ ಇವ್ರಾ? ಏಯ್ ಬರ್ಲೆ ತಗ. ಬೇಕಾದ್ರೆ ನನ್ನ ಸಂಬಳದಿಂದ ಕಟ್ ಮಾಡ್ಕೊಳ್ಳಿ. ಯಾವ ಸಂಬಳ? ಹಾಂ ಬಿರಿಯಾನಿ ಪಾರ್ಸಲ್ ರೆಡಿ ಆಯ್ತಾ? 6 ಪ್ಲೇಟ್ ಮುದ್ದೆ, 3 ಪ್ಲೇಟ್ ಚಾಪ್ಸು. ಕಣ್ಕಾಣಲ್ಲ ನಿಂಗೆ? ಸಾರಿ ಸರ್. ಏನ್ ಕೆಲಸ ಮಾಡ್ತೀರಾ? ಬೇಡ ಸ್ವಾಮಿ, ಅವನ ಸಂಬಳದಲ್ಲಿ ಮುಡ್ಕೊತೀನಿ, ನೀವು ಹೋಗಿ. ಎಸ್. 8 ತೆಗಿ. 11 ಏಯ್ ತಾತ 8 ತೆಗೆ, ಕೆಟ್ಟ ತನಗೆ ತೆಗೆ. 8 ಬೇಗ. 3 ತೆಗೆ. 32. 4 ತೆಗಿಲ್ಲ. 4 ತೆಗಿದ್ರೆ 7 ತೆಗಿ. ತಾತ ಒಂದು ಕಂಪ್ಯೂಟರ್ ಇಟ್ಕೊಂಡ್ರೆ ಸೋ ಮಚ್ ಈಸಿಯರ್. ಕಂಪ್ಯೂಟರ್ ಲೇ ಪಾಂಡು ಬಾರ್ಲ ಅಲ್ಲಿ. ಪಾಂಡು ಅಂಕಲ್ ಬನ್ನಿ ಇಲ್ಲಿ. ಬಂದೆ. ಏನೇನು ವ್ಯಾಪಾರ ಆಯ್ತು ಬಸ್ ಹೇಳಿ ಅವನಿಗೆ. 65 ಪ್ಲೇಟ್ ಮಟನ್ ಬಿರಿಯಾನಿ, 70 ಚಿಕನ್ ಬಿರಿಯಾನಿ, 40 ಕಬಾಬು, 120 ಮೊಟ್ಟೆ, 35 ಪ್ಲೇಟ್ ಇಡ್ಲಿ, 25 ಪ್ಲೇಟ್ ದೋಸೆ, 112 ಮುದ್ದೆ, 35 ರೈಸು, 42 ಫಿಶ್ ಫ್ರೈ, 60 ಆಮ್ಲೆಟು, 28 ಪ್ಲೇಟ್ ಬೋಟಿ, ತಲೆ ಮಾಂಸ 42, 70 ಕಾಫಿ, 92 ಟೀ. ಬರ್ತೀನಿ. ಕೇಳೋದ್ಯಾ? ಮನುಷ್ಯಕಲ್ಲ ಕಂಪ್ಯೂಟರ್ ಕಂಡಿಡ್ದಿದ್ದು, ಕಂಪ್ಯೂಟರ್ ಮನುಷ್ಯನ ಕಂಡಿಡಿಲಿಲ್ಲ. ಅಯ್ಯೋ ಸಾರಿ ತಾತ. 47 ತೆಗಿ. ಸರಿ ತಾತ. ಏನ್ ಸಾಂಬಾರ? ಏನು ಉಪ್ಪು ಕಡಿಮೆ ಇದೆ, ಸ್ವಲ್ಪ ಉಪ್ಪು ಹಾಕಿ. ಲೇ ಬರ್ಲಲ್ಲಿ ಹೊರಗೆ ಹೋಗಿ ನಿನ್ ಕ್ಯಾಮರಾ ನೋಡು, ಹೋಗು. ಪಾಂಡು ಅಡಿಗೆ ಮನೆ ಒಳಗೆ ಬರೋಷ್ಟು ಅನುಭವ ಇಲ್ಲ ಅವನಿಗೆ, ನೀನೇ ನೋಡ್ಕೋ. ಆಯ್ತು. ಯು ನೋ ವಾಟ್? ಇಟಾಲಿಯನ್, ಮೆಕ್ಸಿಕನ್, ಸ್ಪ್ಯಾನಿಷ್, ಚೈನೀಸ್, ಜಾಪನೀಸ್, ಕಾಂಟಿನೆಂಟಲ್, ಮಿಡ್ಲ್ ಈಸ್ಟರ್ನ್ ಇವೆಲ್ಲ ಗೊತ್ತು ನನಗೆ. ಐ ಆಮ್ ಅ ಶೆಫ್. ಮೊದ್ಲು ಅವನಿಗೆ ಮುದ್ದೆ ಮಾಡಕ್ಕೆ ಹೇಳು. ಓ ಥ್ಯಾಂಕ್ಸ್. ಸಾರಿ. ಮುದ್ದೆ ನಾನು ಗೆದ್ದೆ. ಗೌಡ್ರೆ ತಾತ ಲೆಕ್ಕದ ಪುಸ್ತಕ ಕೇಳಿದ್ರಲ್ಲ, ನಾನು ಮಾಡಿರೋ ಮುದ್ದೆ. ಪರವಾಗಿಲ್ಲ ಕಂಬುಡ್ಲ, ಎಸ್ ಸಂದಾಕೆ ಐತೆ. ಇಲ್ಲಿ ನೋಡು ಮಗ, ಹೊಟ್ಟೆ ತುಂಬೋ ಥರ ಅಡುಗೆ ಮಾಡೋದು ಮುಖ್ಯ ಅಲ್ಲ, ಅದು ತಿಂದೋರ ಮನಸ್ಸು ತುಂಬಬೇಕು. ಅದು ಪಾಕಶಾಸ್ತ್ರ ಅಂದರೆ. ಸೂಪರ್. ಹಾಯ್ ಗೈಸ್. ಹೇ ಸೊ ನೈಸ್ ನಾ. ಓಹೋ, ಎತ್ತು ಮಗ ಎಂಜಿಲ್ ಎತ್ತೋದು ನೋಡಿ
ಇವತ್ತು ನನ್ನ ಜನ್ಮ ಸಾರ್ಥಕ ಆಯ್ತು. ಹೋ ನೋಡ್ಕೊಂಡ್ ಲೆಕ್ಕ ಹಾಕಿ, ಕೋಟಿಗಟ್ಲೆ ಟರ್ನ್ ಓವರ್ ಆಗೋ ಬಿಸ್ನೆಸ್ ಅಲ್ವಾ ನಿಮ್ದು. ನಷ್ಟ ನಿಮ್ ಕೈಲಿ ತಡ್ಕೊಳಕ್ಕಾಗಲ್ಲ. ಮಗನ ಕೈಲಿ ಮಾಡ್ಸಕ್ಕಾಗ್ದಿರೋದ್ನ ಮೊಮ್ಮಗನ ಕೈಲಿ ಮಾಡಿಸಿ ಗೆದ್ದು ಬಿಟ್ರಿ ಅಲ್ಲ. ಚಂದ್ರು, ನಿನ್ ದಾರಿ ನೀನ್ ನೋಡ್ಕೊಂಡಂಗೆ ಅವನ್ ದಾರಿ ಅವನ್ ನೋಡ್ಕೊಳ್ಳಿ ಬಿಡ್ಲಾ. ಗೌಡ್ರೆ, ಇದು ಸಾಂಬಾರ್ಗೆ ಒಗ್ಗರಣೆ ಹಾಕ್ದಂಗಲ್ಲ. ಕೋಟಿಗಟ್ಲೆ ಇನ್ವೆಸ್ಟ್ ಮಾಡಿ ಒಂದು ಬಿಸ್ನೆಸ್ ಟವರ್ ಕಟ್ಟೋ ವಿಷಯ. ನಿಮಗ್ ತಿಳಿದಲೇ ಇರೋ ವಿಚಾರದಲ್ಲಿ ತಲೆ ಹಾಕಿ ಯಾಕೆ ತಲೆ ಹಾಳು ಮಾಡ್ಕೋತೀರಾ? ಏ ಹೆಲೋ, ನೀವ್ ಈ ವಿಚಾರದಲ್ಲಿ ಸುಮ್ನೆ ತಲೆ ಹಾಕ್ಬೇಡ್ರಿ. ಹೇಯ್ ಮುಚ್ಚ ಬಾಯಿ. ನನ್ನ ಇಷ್ಟಕ್ಕೆ ನಾನು ಇದನ್ನ ಮಾಡ್ತಾ ಇದ್ದೀನಿ. ಕಂಡೋರ್ ಬಿಟ್ಟು ಎಂಜಿಲ್ ತಟ್ಟಿ ಎತ್ತೋದು ನಿನ್ನಿಷ್ಟನಾ? ಅಂದ್ರೆ ಒಂದು ದೊಡ್ಡ ಬಿಸ್ನೆಸ್ ಟವರ್ಗೆ MD ಆಗಿರೋದು ನಿನ್ನ ದೃಷ್ಟಿಯಲ್ಲಿ ಇದಕ್ಕಿಂತ ಕೀಳ? ಇಲ್ಲಿ ಯಾರು ನನ್ನ ಫೋರ್ಸ್ ಮಾಡ್ತಾ ಇಲ್ಲ ಡ್ಯಾಡ್. ನನಗೇನ್ ಗೊತ್ತಿಲ್ವೋ ಅದನ್ನೇ ಇಲ್ಲಿ ಕಲಿತಾ ಇದ್ದೀನಿ. ಏನು ಕಲಿತಾ ಇದ್ಯಾ? ನೀನು ಎಂಜಿಲ್ ಎತ್ತಾ ಇರೋದು ನನಗೆ ಅಸಹ್ಯ ಆಗ್ತಾ ಇದೆ. ಕೊಂಪೆ ತರ ಇರೋ ಈ ಹೋಟ್ಲೆ ಇವ್ರಿಗೆ ಜೀವ. ಈ ಮನುಷ್ಯನ್ಗೆ ಇದನ್ನ ಬಿಟ್ರೆ ಸುಟ್ಕೊಂಡು ತಿನ್ನಕ್ ಬೇರೇನು ಗೊತ್ತಿಲ್ಲ. ಅವ್ರು ಹೋಗ್ಬಿಟ್ರೆ ಅವ್ರ ಜೊತೆ ಈ ಹೋಟ್ಲು ನಿರ್ನಾಮ ಆಗ್ಬಿಡುತ್ತೆ. ಜೀವನದಲ್ಲಿ ಮೇಲಿರೋದು ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲದೆ 40 ವರ್ಷದಿಂದ ಆಮೆ ತರ ಅವ್ರು ಎಲ್ಲಿ ಕೂತಿದ್ರೋ ಅಲ್ಲೇ ಕೂತಿದ್ದಾರೆ. ನಾನು ಮನಸ್ಸು ಮಾಡಿದ್ರೆ ಒಂದೇ ಒಂದು ಚೆಕ್ಕಲ್ಲಿ ಜಾಗನ ಪರ್ಚೇಸ್ ಮಾಡ್ಬೋದು. ಆದ್ರೆ ನಾನು ಹಂಗ್ ಮಾಡಲ್ಲ. ಯಾಕೆ ಗೊತ್ತಾ? ಈ ಜಾಗದಲ್ಲಿ ಕಾಲಿಟ್ರೆ ನನಗೆ ಉಸಿರು ಕಟ್ಟಿಕೊಂಡಂಗಾಗುತ್ತೆ. ನಿಮ್ ಚಂದ್ರಶೇಖರ್ ವಿಲ್ಲಾನಲ್ಲಿ ನಾನ್ ಕಾಲಿಟ್ರೆ ನನ್ಗೂ ಉಸಿರು ಕಟ್ಟುತ್ತೆ. ಓಹೋ, ನಿನ್ನ ತಾತ ನಿನಗೆ ಚೆನ್ನಾಗಿ ಬ್ರೈನ್ ವಾಶ್ ಮಾಡಿದ್ದಾರೆ. ಒಂದರ್ಥ ಮಾಡ್ಕೋ, ಈ ತತ್ವ ಸಿದ್ಧಾಂತ ಕಟ್ಟಿಬಿದ್ದವರು ತಾನು ಉದ್ಧಾರ ಆಗಲ್ಲ, ಬೇರೆಯವ್ರನ್ನ ಉದ್ಧಾರ ಆಗಕ್ ಬಿಡಲ್ಲ. ಅದನ್ನ ನಾನು ಅವ್ರ ಅನುಭವದಲ್ಲೇ ನೋಡಿದ್ದೀನಿ. ನಿನ್ ತಾತನ್ ತರ ನಿನ್ನ ಜೀವನನ ನಿನ್ನ ಕೈಯಲ್ಲಿ ನೀನೇ ಹಾಳು ಮಾಡ್ಕೊಳಂಗಿದ್ರೆ ನಿನಗೆ ಸೇರಿದ್ದು. ಈ ಕೊಂಪೆಯಿಂದ ಯಾವಾಗ ನೀನು ಹೊರಗೆ ಬರಬೇಕು ಅಂತ ಅನ್ಕೊಂತೀಯೋ ಆವಾಗ ಬಂದು ನಾನು ನೋಡು. 5 ಸ್ಟಾರ್ ಹೋಟೆಲ್ ಶೆಫ್ಗೆ ಇಲ್ಲೇನ್ ಕೆಲಸ? ಕಂಪ್ಯೂಟರು ಕ್ಯಾಲ್ಕುಲೇಟರ್ ಇಲ್ದೆ ನೀವ್ ಲೆಕ್ಕ ಹಾಕೋದು ಕಲ್ಯೋಣ ಅಂತ ಬಂದೆ. ಹಾಲ್ ಓಕೆ ತಾತ? ಎಲ್ಲ ಓಕೆನಪ್ಪ. ಲೇ ಪಾಂಡು, ಗೌಡ್ರೆ ಚಂದ್ರಪ್ಪನ ಮಗನ ಫೀಸ್ ಕಟ್ಬೇಕು, ಜ್ಞಾಪಕ ಮಾಡು. ತಾತ, ಇವ್ರುಗಳಿಗೆಲ್ಲ ಫಿಕ್ಸ್ ಸ್ಯಾಲ್ರಿ ತಾನೆ? ಸ್ಯಾಲ್ರಿ ಫಿಕ್ಸ್ ಅವ್ರವ್ರ ಸಂಸಾರ ಇರ್ತದಲ್ಲಪ್ಪ. ಏನೋ ಒಂದು ಸಮಸ್ಯೆ ಬರ್ತಾ ಇರ್ತದೆ ಮನುಷ್ಯನಿಗೆ. ಹುಟ್ಟು ಸಾವು 2 ಡೇ ಫಿಕ್ಸು. ಅದರ ಮಧ್ಯೆ ಏನೇನೋ ಹೆಚ್ಚು ಕಮ್ಮಿ ಆಯ್ತಾನೆ ಇರ್ತದೆ. ನಮ್ ಕೈಲಾಗಿದ್ ನಾವು ಮಾಡ್ತಾನೆ ಇರ್ಬೇಕು. ಲೇ ಈಗ ಇದ್ ನಿನ್ಗೆ, ಇದನ್ನ ಬಿಜಾಪುರ ಕಳಿಸ್ಬಿಡು. ಇದು ನಿಮ್ ತಾತನ್ ಸೆಕೆಂಡ್ ಸೆಟಪ್. ನೀನ್ ಹೇಳು ರಿಷಿ, ಪ್ರತಿ ತಿಂಗಳು ಇದೇ ತರ ದುಡ್ಡು ಕಳಿಸ್ತಾರೆ. ಕೇಳಿದ್ರೆ ಹೇಳಲ್ಲ. ಯಾರಿಗೂ ಗೊತ್ತಾಗ್ದಂಗ ಅಧ್ವಾನ ಮಾಡ್ಕೊಂಡಿದ್ರು ತಾನೆ ದಾನ ಮಾಡೋದು. ತಾತ, ಏನ್ ನಡೀತಾ ಇದೆ? ಯಾವ್ದ್ರಲ್ಲಿ ಅಡ್ಗುಲಿ ಆಡ್ಬೇಕು ಗೊತ್ತಾಗ ನಂಗೆ. ಹೋಗಿ ಕೆಲಸ ನೋಡು. ಅದೇನು ಹೇಳ್ತಾರಲ್ಲ, ಇದ್ದಿದ್ದಂಗೆ ಹೇಳಿದ್ರಿ. ತಾತ ತಿನ್ನಿ. ನೀನ್ ತಿನ್ಲಾ? ತಾತ, ನನ್ ಕೆಲಸ ಸಿಕ್ಕಿರೋ ಖುಷಿಗೋದ್ರೆ ಸ್ವಲ್ಪ ತಿನ್ನಿ. ಬಾ. ನಿಜ ಹೇಳಿ ತಾತ, ಅಲ್ಲಿ ನನ್ನ ಕೆಲಸ ಏನಕ್ಕೆ ಕೊಟ್ರು? ನೀನು ಓದ್ಕೊಂಡಿದ್ಯಾ ಅದಕ್ಕೆ ಕೊಟ್ರು? ಇಲ್ಲ ಇಲ್ಲ ಇಲ್ಲ, ನೀವು ಪೇಪರಲ್ಲಿ ಬರ್ಕೊಟ್ಟಿರೋದನ್ನ ಓದಿ ಕೊಟ್ರು. ನಿಮಗೂ ಆ ಶೆಫ್ ಶೇಖರ್ಗೂ ಏನೋ ಸಂಬಂಧ ಇದೆ. ಪ್ಯಾಲೇಸ್ ಹೋಟ್ಲಲ್ಲಿ ಸ್ಪೆಷಲ್ ದೊನ್ನೆ ಬಿರಿಯಾನಿ ಅಂತ ಮಾಡ್ತಾರೆ ಗೊತ್ತಾ? ಕೇಳಿದ್ದೀನಿ. ಅದು ಆ ಹೋಟೆಲ್ದು ಸ್ಪೆಷಲ್ ಐಟಮು. ಈ ಫಾರಿನ್ ಡೆಲಿಗೇಟ್ಸ್ ಎಲ್ಲ ಅದನ್ನೇ ಕೇಳಿ ತಿಂತಾರೆ. ಅದು ಹೆಂಗ್ ಮಾಡ್ತಾರೆ ಹೊಸಿ ಹೇಳು? ಅವೆಲ್ಲ 5 ಸ್ಟಾರ್ ಹೋಟೆಲ್ ರೆಸಿಪಿಗಳು. ಅದು ಸೇಫಾಗಿ ಲಾಕರಲ್ಲಿ ಇಟ್ಟಿರ್ತಾರೆ. ಅವೆಲ್ಲ ಅಷ್ಟು ಸುಲಭವಾಗಿ ಬಿಟ್ಕೊಡೋದಿಲ್ಲ. ಅದೆಲ್ಲ ನನಗೆ ಗೊತ್ತುಕೊಂಡು ಬಾರ್ಲಾ ಇಲ್ಲಿ. ಅದು ನಿಮ್ಗೆ ಹೇಗೆ ಗೊತ್ತು? ನೀವು ಅಲ್ಲಿಂದ ಎಲ್ಲ ಕದ್ದು ಇಲ್ಲಿ ಮಾಡ್ತಾ ಇದ್ದೀರಾ? ಅಯ್ಯೋ, ದಡ್ಡ ಬಡ್ಡೆ ಇರ್ತದೆ. ಅದನ್ನೇ ಹೊಸಿ ಉಲ್ಟಾ ಮಾಡಿ ಯೋಚನೆ ಮಾಡ್ಲಾ? ಓ ಗಾಡ್, ಹಂಗಾದ್ರೆ ನಮ್ ಗೌಡ್ರ ಹೋಟೆಲ್ ಬಿರಿಯಾನಿನ ಅವ್ರ ಪ್ಯಾಲೇಸ್ ಸ್ಪೆಷಲ್ ಅಂತ ಮಾಡ್ತಾ ಇರೋದಾ? ಅಲ್ಲಿಂದ ಆರ್ಡರ್ ಬಂದ್ರೆ ನಾವಿಲ್ಲಿಂದ ಮಾಡಿ ಕಳಿಸ್ತೀವಿ. ಓ, ಅದಕ್ಕೆ ಆ ಶೆಫ್ ಶೇಖರ್ ನನ್ಗೆ ಅಷ್ಟು ಮರ್ಯಾದೆ ಕೊಟ್ಟಿದ್ದು. ಇದರಿಂದ ನಿಮ್ಗೇನು ಲಾಭ? ಒಂದು ಪ್ಲೇಟ್ ಬಿರಿಯಾನಿಗೆ 10 ರೂಪಾಯಿ ಹೆಚ್ಚಿಗೆ ಸಿಗ್ತದೆ. ತಾತ, ನಿಮ್ಮಿಂದ ತುಂಬಾ ಕಲಿಯೋದಿದೆ. ಜೀವನ ಅಂದ್ಮೇಲೆ ಮನುಷ್ಯ ಕಲಿತಾನೆ ಇರ್ಬೇಕಲ್ಲ. ನಾನು ಕಲಿತಾನೆ ಇವ್ನಿ. ಹಲೋ, ಲಿಫ್ಟ್ ಪ್ಲೀಸ್. ಸ್ಟಾಪ್ 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 ಸ್ಟಾಪ್. ಹೇ,
ಲಿಫ್ಟ್ ಪ್ಲೀಸ್, ಲಿಫ್ಟ್ ಲಿಫ್ಟ್. ನಾನು ಒಬ್ಳೆ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಡ್ರಾಪ್ ತಗೊಂಡು ಮನೇಲಿ ಇರ್ತಿದ್ದೆ. ಅಫ್ಕೋರ್ಸ್ ಹುಡುಗಿರಿಗೆಲ್ಲ ಈಸಿನೇ. ಹೇ, ಐ ಹ್ಯಾವ್ ಎನ್ ಐಡಿಯಾ. ವಾಟ್? ಸ್ಟಾಪ್, ಪ್ಲೀಸ್ ಸ್ಟಾಪ್. ನಿಲ್ಸಿ ಪ್ಲೀಸ್. ನಮ್ ಗಾಡಿ ಕೆಟ್ಟೋಗಿದೆ, ಪ್ಲೀಸ್ ಡ್ರಾಪ್ ಮಾಡ್ತೀರಾ? ಬನ್ನಿ ಕೂತ್ಕೊಳ್ಳಿ. ಏ ಬಾರೆ. ಸರ್, ಇವರು ನಮ್ ಜೊತೆನೆ ಕೂತ್ಕೋಬೇಕಾ? ಬೇಡ ಅಲ್ಲ. ಏಯ್ ಹಿಂದೆ ಹೋಗಿ ಕೂತ್ಕೊಳ್ಳ. ಅಣ್ಣ ಇಲ್ಲೇ ಅಡ್ಜಸ್ಟ್ ಮಾಡ್ಕೊಂತೀನಿ, ಹಿಂದೆ ತುಂಬಾ ಚಳಿ ಇದೆ. ಚಳಿ ತಾನೆ, ತಗೋ ಇದನ್ನ ಇಟ್ಕೊಂಡು ಹಿಂದೆ ಅಡ್ಜಸ್ಟ್ ಮಾಡ್ಕೊ. ಆಯ್ತಣ್ಣ, ಥ್ಯಾಂಕ್ಸ್. ಅತಿಥಿಗಳು ಯಾವಾಗ್ಲೂ ಚೆನ್ನಾಗಿರ್ಬೇಕು. ಕಾವ್ಯ ಈಸ್ ಟಚಿಂಗ್ ಮೀ. ಇಲ್ಲಿ ನೋಡು. ನಿಲ್ಲಿಸ್ತಾನೆ ಇಲ್ಲ ಇವನು. ಹುಡುಗಿಯರಿಗೆಲ್ಲಾನು ಈಸಿ ಅಂದ್ಯಲ್ಲ, ಅನುಭವಿಸು. ಐ ಕಾಂಟ್ ಟೇಕ್ ದಿಸ್ ಎನಿಮೋರ್. ಇನ್ನೊಂದು ಸ್ವಲ್ಪ ದೂರ ಅಡ್ಜಸ್ಟ್ ಮಾಡ್ಕೊಳ್ಳಿ. ಏಯ್ ಲೋಫರ್, ನಿನ್ಗೆ ಯಾರು ಅಕ್ಕ ತಂಗಿರಿಲ್ವಾ? ಕಾವ್ಯ ಗೆಟ್ ಡೌನ್. ಏ ತನ್ವೀರ್, ಬೇಗ ಬಾ ಇಲ್ಲಿ ಇಟ್ಕೊಳ್ಳೋಣ. Guys, this is Malnad Pattarode. Wait. Malnad Pattarode. Correct. ಥ್ಯಾಂಕ್ ಯು. ಥ್ಯಾಂಕ್ಸ್ ಸರ್, ಟೇಬಲ್ ನಂಬರ್ 28ನವರು ಶೆಫ್ನ ನೋಡ್ಬೇಕಂತಿದ್ದಾರೆ. ನೋಡಪ್ಪ, ಅವ್ರವ್ರ ಹೆಂಡತಿ ಮಾಡಿದ ಅಡಿಗೆನ ತಿಂದು ಹೊಗಳ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ, ಆದರೆ ನಾವು ಮಾಡಿದ ಅಡಿಗೆ ತಿಂದರೆ ಮಾತ್ರ ನಮ್ಮನ್ನು ಅಟ್ಟಕ್ಕೆ ಏರಿಸ್ಬಿಡ್ತಾರೆ. ನಾನು ನಿನಗೆ ಎಲ್ಲ ಟ್ರೈನಿಂಗು ಕೊಟ್ಟಿದ್ದೀನಿ, ಒಂದು ಡಿಪಾರ್ಟ್ಮೆಂಟಲ್ಲಿ ಮಾತ್ರ ಇನ್ನೂ ಕೊಟ್ಟಿಲ್ಲ, ಅದು ಕಸ್ಟಮರ್ ಕೇರ್. ದಿಸ್ ಇಸ್ ದ ರೈಟ್ ಟೈಮ್. ಟೇಬಲ್ ನಂಬರ್ 28 ಕಸ್ಟಮರು ಶೆಫ್ನ ನೋಡಬೇಕು ಅಂತ ಹೇಳಿದ್ರಂತೆ. ನಾವು ಅವರಿಗೆ ಆಯಿಸ್ಟರ್ಸ್ ವಿತ್ ಕರ್ನಾಟಕ ಸ್ಪೈಸಸ್ ಸರ್ವ್ ಮಾಡಿದ್ದೀವಿ. ನಮಗೆ ಈ ಹೊಗಳಿಕೆನ ತಗೊಂಡು ವಾಕರ್ಕೆ ಬಂದ್ಬಿಟ್ಟಿದೆ. ಸೊ ಯು ಗೋ ಆ್ಯಂಡ್ ಹ್ಯಾವ್ ದಿ ಹ್ಯಾಪಿನೆಸ್. Can I help you, sir? Oh yes, please. Can you tell me what you have served? Sir, that's oysters with Karnataka spices. Oh. ನಮ್ಮ ಹೋಟೆಲಲ್ಲಿ ನಡೀತಾ ಇರೋ ಫ್ಯೂಷನ್ ಫುಡ್ ಫೆಸ್ಟಿವಲ್ನ ಸ್ಟಾರ್ ಅಟ್ರಾಕ್ಷನ್ ಡಿಶ್ ಸರ್ ಅದು. Oh, I see. ನಮ್ಮ ನಾಡಲ್ಲಿ ಬೆಳೆದಿರೋ ಚಕ್ಕೆ, ಲವಂಗ, ಶುಂಠಿ, ಮೆಣಸು ಎಲ್ಲ ಸೇರಿಸಿ ಒಂದು ಯುರೋಪಿಯನ್ ಡಿಶ್ ಆಯಿಸ್ಟರ್ ಜೊತೆ ಮಾಡಿರೋದು ಸರ್. ಯುರೋಪಿಯನ್ ಸ್ಟೈಲ್? ಎಸ್ ಸರ್. ಯುರೋಪ್ ಸ್ಪೆಲ್ಲಿಂಗ್ ಗೊತ್ತಾ ನನಗೆ? ಸಿದ್ಧಾರ್ಥ್, ಪ್ಲೀಸ್. ಇಷ್ಟ ಆಗಲಿಲ್ಲ ಅಂದ್ರೆ ಬಿಟ್ಬಿಡು. ಡೋಂಟ್ ಕ್ರಿಯೇಟ್ ಅ ಸೀನ್. Everybody is staring at us. You just shut up. You are here to dine with me, not to direct me.
ಯು ಕಾಲ್ ಯುವರ್ GM. ಐ ಟಾಕ್ ಟು ಹಿಮ್. ಸಾರಿ ಸರ್, ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್. ಹೌ ಡೇರ್ ಇಸ್ ಹಿ? ನಾವಿಲ್ಲಿ ಬಂದಿರೋದು ನಾವು ಇಷ್ಟಪಟ್ಟಿದ್ದ ತಿನ್ನೋದಕ್ಕೆ. ನೀನೇನ್ ಕೊಡ್ತೀಯ ಅದನ್ನ ತಿನ್ನೋದಕ್ಕಲ್ಲ. ಟೇಕ್ ಇಟ್ ಅಂಡ್ ಪ್ರಿಪೇರ್ ಇಟ್ ಆಸ್ ಐ ವಾಂಟ್.